ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಮಹತ್ವವನ್ನು ತಿಳಿದಿದ್ದೇವೆ. ಈಗ ಶ್ರೀ ಮಹಾವಿಷ್ಣು ಯಾರು ಎಂದು ತಿಳಿಯೋಣ ಬನ್ನಿ. ಈ ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯದ ರಹಸ್ಯದ ಹಿಂದೆ ಇರುವ ಪರಮಶಕ್ತಿ ಯಾರು? ಸೃಷ್ಟಿಯನ್ನು ರಕ್ಷಿಸುವ ಆ ಮಹಾನ್ ದೈವ ಯಾರು? ಕ್ಷೀರಸಾಗರದಲ್ಲಿ ಅನಂತ ಶೇಷನ ಮೇಲೆ ವಿಶ್ರಾಂತಿ ಪಡೆಯುತ್ತಾ ಜಗತ್ತಿನ ಪ್ರತಿಯೊಂದು ಜೀವಿಯ ರಕ್ಷಣೆಗೆ ಸದಾ ಜಾಗರೂಕರಾಗಿರುವ ಆ ದಿವ್ಯ ಸ್ವರೂಪಿ ಯಾರು? ಅವರೇ ಜಗನ್ನಾಥ ನಾರಾಯಣ ಶ್ರೀ ಮಹಾವಿಷ್ಣು. ಹಿಂದೂ ಧರ್ಮದಲ್ಲಿ ಶ್ರೀ ಮಹಾವಿಷ್ಣು ತ್ರಿಮೂರ್ತಿಗಳಲ್ಲಿ ಒಬ್ಬರು. ಬ್ರಹ್ಮನು ಸೃಷ್ಟಿಕರ್ತ, ಶಿವನು ಸಂಹಾರಕ, ವಿಷ್ಣು ರಕ್ಷಕ. ವಿಷ್ಣು ಎಂಬ ಪದದ ಅರ್ಥ ಎಲ್ಲೆಡೆ ವ್ಯಾಪಿಸುವವನು. ಅವರು ಕಾಲ, ಸ್ಥಳ, ಬ್ರಹ್ಮಾಂಡಗಳನ್ನು ಮೀರಿ ಇರುವ ಪರಬ್ರಹ್ಮ ಸ್ವರೂಪ. ಭಕ್ತರ ಕಷ್ಟವನ್ನು ನೀಗಿಸಿ ಧರ್ಮವನ್ನು ಕಾಪಾಡಿ ಅಧರ್ಮವನ್ನು ನಾಶ ಮಾಡಲು ಅವರು ಹಲವು ಅವತಾರಗಳನ್ನು ಧರಿಸಿದ್ದಾರೆ. ಶ್ರೀ ಮಹಾವಿಷ್ಣುವಿನ ದಿವ್ಯ ರೂಪವೇ ಒಂದು ಮಹಾ ಸಂದೇಶ. ಅವರ 4 ಕೈಯಲ್ಲಿ 4 ದಿವ್ಯ ಆಯುಧಗಳಿವೆ. ಶಂಖ ಪಾಂಚಜನ್ಯವೆಂದು ಕರೆಯುತ್ತಾರೆ. ಧರ್ಮದ ಘೋಷಣೆ ಮತ್ತು ಜಾಗೃತಿಯ ಸಂಕೇತ. ಚಕ್ರವನ್ನು ಸುದರ್ಶನ ಎಂದು ಕರೆಯುವರು, ಅಧರ್ಮ ನಾಶದ ಸಂಕೇತ. ಗದಾಯುಧವನ್ನು ಕೌಮೋದಕಿ ಎಂದು ಕರೆಯುವರು, ಶಕ್ತಿ ಮತ್ತು ನ್ಯಾಯದ ಪ್ರತೀಕ. ಪದ್ಮವು ಶಾಂತಿ, ಪಾವಿತ್ರ್ಯ ಮತ್ತು ಆತ್ಮಜ್ಞಾನದ ಸಂಕೇತ. ಅವರ ವಕ್ಷಸ್ಥಲದಲ್ಲಿ ಕೌಸ್ತುಭ ಮಣಿ, ಕಂಠದಲ್ಲಿ ವೈಜಯಂತಿ ಮಾಲೆ, ಮುಖದಲ್ಲಿ ಕರುಣೆಯ ಕಿರಣ. ಶ್ರೀ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಅನಂತ ಶೇಷನ ಮೇಲೆ ಯೋಗ ನಿದ್ರೆಯಲ್ಲಿ ವಿರಾಜಮಾನವಾಗಿರುತ್ತಾರೆ. ಇದು ಸಾಮಾನ್ಯ ನಿದ್ರೆ ಅಲ್ಲ, ಇದು ಸೃಷ್ಟಿಯ ಆಳವಾದ ಸಮತೋಲನದ ಸಂಕೇತ. ಅವರ ನಾಭಿಯಿಂದ ಅರಳಿದ ಕಮಲದ ಮೇಲೆ ಬ್ರಹ್ಮನು ಪ್ರತ್ಯಕ್ಷನಾದನು. ಅಲ್ಲಿಂದಲೇ ಸೃಷ್ಟಿ ಆರಂಭವಾಯಿತು. ಧರ್ಮ ಕುಸಿದಾಗ, ಅಧರ್ಮ ಹೆಚ್ಚಾದಾಗ ಶ್ರೀ ಮಹಾವಿಷ್ಣು ಅವತಾರ ತಾಳುತ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನು ಹೇಳುತ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅಂದರೆ ಧರ್ಮ ಕುಸಿದಾಗ ನಾನು ಅವತರಿಸುತ್ತೇನೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಪ್ರತಿಯೊಂದು ಅವತಾರ ಒಂದು ಮಹಾ ಸಂದೇಶ. ಶ್ರೀ ವಿಷ್ಣು ಕೇವಲ ದೇವತೆ ಅಲ್ಲ, ಅವರು ಧರ್ಮದ ಆಧಾರ. ಪ್ರಹ್ಲಾದನನ್ನು ರಕ್ಷಿಸಲು ನರಸಿಂಹರಾದರು. ಗಜೇಂದ್ರನನ್ನು ಉಳಿಸಲು ತಕ್ಷಣ ಬಂದರು. ದ್ರೌಪದಿಯ ಮಾನ ರಕ್ಷಣೆಗಾಗಿ ಅಕ್ಷಯ ವಸ್ತ್ರ ನೀಡಿದರು. ಭಕ್ತನ ಹೃದಯದಲ್ಲಿ ನಂಬಿಕೆ ಇದ್ದರೆ ವಿಷ್ಣು ಸದಾ ಜೊತೆಯಲ್ಲಿರುತ್ತಾರೆ. ಲಕ್ಷ್ಮೀ ದೇವಿ ಶ್ರೀ ವಿಷ್ಣುವಿನ ಶಕ್ತಿ. ಇವರು ಒಟ್ಟಾಗಿ ಸಂಪತ್ತು ಮತ್ತು ಧರ್ಮದ ಸಮತೋಲನವನ್ನು ಸೂಚಿಸುತ್ತಾರೆ. ಸಂಪತ್ತು ಧರ್ಮದ ಮಾರ್ಗದಲ್ಲಿದ್ದಾಗ ಮಾತ್ರ ಶಾಶ್ವತ. ವಿಷ್ಣುವಿನ ಆರಾಧನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ, ಭಯವನ್ನು ದೂರ ಮಾಡುತ್ತದೆ, ಜೀವನದಲ್ಲಿ ಧೈರ್ಯ ಮತ್ತು ಸ್ಥಿರತೆ ತರುತ್ತದೆ. ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಮನಸ್ಸು ಪವಿತ್ರವಾಗುತ್ತದೆ. ಶ್ರೀ ಮಹಾವಿಷ್ಣುವಿನ ಪರಮಾತ್ಮ ಸ್ವರೂಪವನ್ನು ವಿವರಿಸುವ ಪರಿಕಲ್ಪನೆಗಳನ್ನು ಈಗ ನೋಡೋಣ. ಮೊದಲನೆಯದು ಸಗುಣ. ಭಗವಂತನು ಭಕ್ತರಿಗಾಗಿ ದಿವ್ಯ ರೂಪ, ಕಲ್ಯಾಣ ಗುಣಗಳು ಮತ್ತು ಅವತಾರಗಳನ್ನು ಧರಿಸುವ ಸ್ಥಿತಿ. ಎರಡನೆಯದು ನಿರ್ಗುಣ. ಭಗವಂತನ ನಿರಾಕಾರ, ಅವ್ಯಕ್ತ ಸ್ಥಿತಿ. ಮೂರನೆಯದು ಅನಂತ, ಆದಿ ಅಥವಾ ಅಂತ್ಯ ಇಲ್ಲದವನು.
ನಾಲ್ಕನೆಯದು ಅವ್ಯಯ. ಭಗವಂತನು ಕಾಲಾನುಕ್ರಮದಲ್ಲಿ ಬದಲಾಗುವುದಿಲ್ಲ. ಅವನ ಶಕ್ತಿ ಎಂದಿಗೂ ಕಡಿಮೆಯಾಗುವುದಿಲ್ಲ ಅಥವಾ ನಾಶವಾಗುವುದಿಲ್ಲ. ಐದನೆಯದು ಸರ್ವವ್ಯಾಪಿ. ಭಗವಂತನು ಚರಾಚರ ಜಗತ್ತಿನ ಪ್ರತಿಯೊಂದು ಅಣುವಿನಲ್ಲೂ ಪ್ರತಿಯೊಬ್ಬರ ಹೃದಯದಲ್ಲಿ ಅಂತರಾತ್ಮನಾಗಿ ನೆಲೆಸಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಜೈ ಶ್ರೀ ಕೃಷ್ಣ ಎಂದು ಟೈಪ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.